ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ನೈಟ್ ಪೂರ್ತಿ ನಾನೇ ಎಷ್ಟೋ ಸಲ ಟ್ರೈ ಮಾಡಿಬಿಟ್ಟೆ, ಆದರೆ ನಿನ್ನ ಮೇಲಿರೋ ಮೋಹ ಮಾತ್ರ ಈಗಿನವರೆಗೂ ನನಗೇನು ಕಡಿಮೆನೇ ಆಗಿಲ್ಲ ಬೇಬಿ. ಮಸ್ತ್ ಫಿಗರ್ ನೀನು ಗೊತ್ತಾ ಎಂದು ದೇಹವನ್ನು ಒಂದು ತರಹ ನೋಡ್ತಾ ರುದ್ರೇಶ್ ಹೇಳ್ತಿದ್ದ. ಅವನು ಹೇಳಿದ್ದನ್ನ ಕೇಳಿ ಆಘಾತಗೊಂಡು ಅವನನ್ನು ನೋಡಿದಳು ಹರ್ಷಿಕಾ. ಅವಳ ಆಘಾತವನ್ನು ನೋಡಿ ನಗುತ್ತಾ ಅವಳ ಹತ್ತಿರ ಹೋದವನು ಅವಳ ಕೆನ್ನೆಯನ್ನ ಮುಟ್ಟಲು ಪ್ರಯತ್ನಿಸಿದಾಗ ಅವನ ಕೈಯನ್ನ ಜೋರಾಗಿ ತಳ್ಳಿಬಿಟ್ಲು. ಛೀ, ನನ್ನ ಮುಟ್ಬೇಡ, ಮೊದಲು ದೂರ ಹೋಗು ಎಂದು ಹಿಂದೆ ಸರಿದ್ಲು. ಏನ್ ಬೇಬಿ, ನೈಟ್ ನಾನು ಮಾಡಿದ್ದಕ್ಕೆಲ್ಲ ನೀನು ಸಹಕರಿಸ್ಬಿಟ್ಟು ಇವಾಗೀಗೆ ಕೋಪವಾಗಿ ಮಾತಾಡಿದ್ರೆ ಏನು ಅರ್ಥ ಅಮ್ಮ ಎಂದು ಅವನು ಅವಳನ್ನ ಮೇಲಿಂದ ಕೆಳಗಿನವರೆಗೆ ಒಮ್ಮೆ ನೋಡುತ್ತಾ ಕೇಳ್ದ. ಅವನ ನೋಟಕ್ಕೆ ಮೈ ಜುಮ್ಮೆನಿಸಿ ಕಣ್ಣುಗಳನ್ನ ಮುಚ್ಕೊಂಡ್ಳು ಹರ್ಷಿಕಾ. ಕಣ್ಣೀರಿನೊಂದಿಗೆ ಅವನನ್ನ ಮೇಲಕ್ಕೆ ನೋಡಿ, ನಿನಗೆ ಏನು ಬೇಕು, ಯಾವುದಕ್ಕೋಸ್ಕರ ನೀನು ಹೀಗೆ ಮಾಡ್ತಿದ್ದೀಯಾ, ನಾನು ನಿನ್ಗೇನು ಪಾಪ ಮಾಡಿದೆ, ನನ್ನ ಜೀವನವನ್ನೇ ಹೀಗೆ ನಾಶ ಮಾಡಿಬಿಟ್ಟಿಯಲ್ಲ ಎಂದು ಅವಳು ಕಣ್ಣೀರಿನೊಂದಿಗೆ ಕೋಪದಿಂದ ಕೇಳಿದ್ಲು. ತುಟಿಯನ್ನ ತಿರುಚಿದವನು ಅವಳನ್ನ ದ್ವೇಷದಿಂದ ನೋಡಿದ ರುದ್ರೇಶ್, ಏನು ಕೇಳಿದೆ, ನೀನು ಏನು ಪಾಪ ಮಾಡಿದೆ ಅಂತನ, ನೀನೇನೆ ಎಲ್ಲ ಪಾಪವನ್ನ ಮಾಡಿಬಿಟ್ಟು ನೀನು ಮಾಡಿದ ತಪ್ಪಿಂದಲೇ ಇವತ್ತು ನಾನು ನನ್ನ ಜೀವನವನ್ನ ಕಳ್ಕೊಂಡು ನಿಂತಿದ್ದೀನಿ ಎಂದು ರುದ್ರೇಶ್ ಕೋಪದಿಂದ ಹೇಳ್ದ. ಅವನು ಹೇಳಿದ್ದು ಕೇಳಿ ಅರ್ಥವಾಗದೆ ಅವನನ್ನೇ ನೋಡಿದಳು ಹರ್ಷಿಕಾ. ಏನು ಅರ್ಥವಾಗ್ತಿಲ್ವಾ? ಏನು ತಪ್ಪು ಮಾಡಿದ್ದೀವಿ ಅನ್ನೋದು ಗೊತ್ತಾಗ್ತಿಲ್ವಾ? ಗೊತ್ತಾಗೋದು ಬೇಡ ಬಿಡು. ನೀನು ಏನು ತಪ್ಪು ಮಾಡಿದೆ ಅನ್ನೋದು ನಿನಗೆ ಗೊತ್ತಾಗೋದೇ ಬೇಡ. ಆದರೆ ಅದು ಏನೆಂದು ತಿಳಿಯದೆ ನೀನು ಗೊಂದಲಕ್ಕೊಳಗಾಗಿ ಜೀವನ ಪೂರ್ತಿ ನರ್ಕವನ್ನೇ ಅನುಭವಿಸ್ಬೇಕು. ಆ ರಾವಣನ ಜೊತೆ ನೀನು ಸಂತೋಷವಾಗಿ ಬಾಳಲೇಬಾರ್ದು, ನಿಮ್ಮಿಬ್ಬರ ಮದುವೆ ನಡೆಯಲೇಬಾರ್ದು ಎಂದು ಕೋಪದಿಂದ ಹೇಳಿ ಅವನನ್ನ ನೋಡುತ್ತಾ, ನೀನು ಹೀಗೆ ನನ್ನ ಹತ್ರ ಕೇವಲವಾಗಿ ಕೀಳಾಗಿ ನಡೆದುಕೊಂಡಿರೋದ್ರಲ್ಲಿ ನನ್ನ ತಪ್ಪು ಯಾವುದೇ ಇಲ್ಲ. ಇದನ್ನು ನಾನು ಅವ್ರ ಹತ್ರ ಹೇಳಿದ್ರೆ ಅವರು ನಿನ್ನ ಖಂಡಿತವಾಗಿಯೂ ಕೊಂದ್ಬಿಡ್ತಾರೆ. ನನ್ನನ್ನು ಅವರು ಖಂಡಿತ ಬಿಟ್ಕೊಡೋದಿಲ್ಲ. ಇದನ್ನು ಇವಾಗಲೇ ನಾನು ಅವ್ರ ಹತ್ರ ಹೋಗಿ ಹೇಳ್ತೀನಿ. ಅದಕ್ಕೆ ಆಮೇಲೆ ನಿನ್ನ ಪರಿಸ್ಥಿತಿ ಏನಾಗುತ್ತೆ ಅಂತ ಮಾತ್ರ ನೋಡು ಎಂದು ಕೋಪದಿಂದ ಕಿರುಚಿದಳು. ತನ್ನ ಬಟ್ಟೆಗಳನ್ನು ಎತ್ತಿಕೊಳ್ಳಲು ಮುಂದಾದಾಗ, ಅರೇ ಬೇಬಿ, ಏನು ನೀನು ಇವಾಗಲೇ ಇಷ್ಟೊಂದು ಕೋಪ ಪಡ್ತಿದೀಯಾ? ನೀನು ಕೋಪ ಪಡಬಾರ್ದು ಬೇಬಿ, ಅದಕ್ಕಿರೋ ರೈಟ್ಸು ನಿನಗಿಲ್ಲ ಕಣೆ ಎಂದು ಪರಿಹಾಸ್ಯವಾಗಿ ಅವಳನ್ನು ನೋಡಿ ಹೇಳಿದ. ನೀನು ಹೇಳಿದ್ರೆ ನಿನ್ನನ್ನು ನಂಬುತ್ತಾನೆ, ಆದರೆ ಹಾಗೆ ನಡೆಯಲು ನಾನು ಬಿಡಬೇಕಲ್ವಾ ಎಂದು ಅವನು ಒತ್ತಿ ಹೇಳ್ದ. ಅವನು ಹೇಳಿದ್ದನ್ನು ಕೇಳಿ ಗೊಂದಲಕ್ಕೊಳಗಾದಳು ಹರ್ಷಿಕಾ. ಏನು ಬೇಬಿ, ನಾನು ಏನು ಹೇಳ್ತಿದ್ದೀನಿ ಅಂತ ನಿಂಗೆ ಅರ್ಥ ಆಗ್ತಿಲ್ವಾ? ಇವಾಗ ಅರ್ಥವಾಗುತ್ತೆ ನೋಡು ಎಂದವನು ತನ್ನ ಮೊಬೈಲ್ ಆನ್ ಮಾಡಿ ಅದರಲ್ಲಿ ಒಂದು ವಿಡಿಯೋವನ್ನು ಪ್ಲೇ ಮಾಡ್ದ. ಅದನ್ನು ಕಂಡವಳಿಗೆ ಎದೆ ಹೊಡೆದು ಹೋಗುವ ಹಾಗೆ ಆಗೋಯ್ತು. ಅದರಲ್ಲಿ ಹರ್ಷಿಕಾ ಅತ್ಯಾಚಾರಕ್ಕೆ ಒಳಗಾಗುತ್ತಿರುವುದು ವಿಡಿಯೋ ಆಗಿ ತೆಗೆಯಲ್ಪಟ್ಟಿತ್ತು. ಅವಳ ಮುಖ ಮಾತ್ರವೇ ಅದರಲ್ಲಿ ತಿಳಿಯುತ್ತಿತ್ತು. ಅವಳನ್ನು ಯಾರು ಅತ್ಯಾಚಾರ ಮಾಡ್ತಿದ್ದಾರೆ ಎಂಬುದು ಮರೆ ಮಾಡಲ್ಪಟ್ಟಿತ್ತು. ಅದನ್ನು ಕಂಡವಳಿಗೆ ಎದೆ ಸ್ತಬ್ಧವಾಗಲು ಕಣ್ಣೀರಿನೊಂದಿಗೆ ಅವನನ್ನು ನೋಡಿದಳು. ದಯವಿಟ್ಟು ನನ್ನನ್ನು ಸಂತೋಷವಾಗಿ ಬಾಳಲು ಬಿಡು. ನನಗೆ ನಾಳೆ ಮದುವೆ ಇದೆ. ಅವರು ನನ್ನನ್ನು ಉಸಿರಿಗಿಂತ ಹೆಚ್ಚಾಗಿ ಪ್ರೀತಿಸುತ್ತಿದ್ದಾರೆ. ಈ ವಿಷಯ ಅವ್ರಿಗೆ ಗೊತ್ತಾದರೆ ಖಂಡಿತವಾಗಿಯೂ ಅವರಿಂದ ಇದನ್ನು ಸ್ವೀಕರಿಸಲು ಸಾಧ್ಯವಿಲ್ಲ. ದಯವಿಟ್ಟು ಈ ವಿಡಿಯೋವನ್ನು ಡಿಲೀಟ್ ಮಾಡಿಬಿಡು ಎಂದು ಅವಳು ಕಣ್ಣೀರಿನೊಂದಿಗೆ ಬೇಡ್ಕೊಂಡ್ಳು. ಅವಳನ್ನು ದ್ವೇಷದ ಕೆಂಪು ಕಣ್ಣುಗಳಿಂದ ನೋಡಿದವನು, ಏನೇ, ನಾನು ನನ್ನ ಜೀವನವನ್ನು ಕಳ್ಕೊಂಡು ಇಲ್ಲಿ ಕಷ್ಟಪಡಬೇಕು, ನೀನು ಆ ರಾವಣನ ಜೊತೆ ಸಂತೋಷವಾಗಿರ್ತೀಯಾ? ಅದನ್ನು ನಾನು ನಡೆಯಲು ಎಂದಿಗೂ ಬಿಡಲ್ಲ ಕಣೆ. ಈ ವಿಡಿಯೋವನ್ನು ತೆಗೆದಿದ್ದೆ ನಿನ್ನ ಹೆಸರು ಕೆಡಿಸುವುದಕ್ಕಾಗಿ ಮಾತ್ರವೇ. ಇವಾಗ ನಾನು ಹೇಳೋದನ್ನು ಮಾತ್ರ ನೀನು ಕೇಳಬೇಕು, ಇಲ್ಲ ಅಂದರೆ ಈ ವಿಡಿಯೋ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೂ ವೈರಲ್ ಆಗುತ್ತೆ. ಆಮೇಲೆ ದಿ ಗ್ರೇಟ್ ಬಿಸ್ನೆಸ್ ಮ್ಯಾನ್ ವಾಸುದೇವನ್ ಮಗಳ ವಿಡಿಯೋ ಅಂತ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೂ ಟ್ರೇಡಿಂಗ್ನಲ್ಲಿರುತ್ತೆ. ಹೇಗೆ, ಅಪ್ಲೋಡ್ ಮಾಡಿಬಿಡ್ಲಾ ಎಂದು ಅವಳನ್ನು ನೋಡಿ ನಕಲಿಯಾಗಿ ಅವನು ಕೇಳ್ದ. ಅವನು ಹೇಳಿದ್ದನ್ನು ಕೇಳಿದವಳಿಗೆ ಕಣ್ಣುಗಳಿಂದ ಕಣ್ಣೀರು ನದಿಯಂತೆ ಹರಿಯಲು ಪ್ರಾರಂಭಿಸಿತು. ಅವಳ ಕಣ್ಣೀರನ್ನು ಆಸ್ವಾದಿಸಿ ನೋಡಿದವನು, ನೀನು ಅಳಬೇಕು ಕಣೆ, ಇನ್ನೂ ಅಳಬೇಕು. ಈ ಅಳುವೆಲ್ಲ ನನಗೆ ಸಾಲದೇ ಸಾಲದು. ಜೀವನ ಪೂರ್ತಿ ನೀನು ಅಳ್ತಾನೆ ಇರಬೇಕು.
ಇವಾಗ ನಾನು ಹೇಳೋದನ್ನ ಮಾತ್ರ ನೀನು ಕೇಳಬೇಕು ಎಂದನು. ನೀನು ಆ ರಾವಣನನ್ನ ಮದುವೆ ಮಾಡ್ಕೊಳ್ಬಾರ್ದು ಎಂದನು. ಅವನು ಹೇಳಿದ್ದನ್ನ ಕೇಳಿ ಆಘಾತಗೊಂಡಳು ಹರ್ಷಿಕಾ. ಇಲ್ಲ, ನಾನು ಇದನ್ನ ಮಾಡಲ್ಲ. ನಾನು ಅವರನ್ನ ಮಾತ್ರವೇ ಖಂಡಿತವಾಗಿಯೂ ಮದುವೆ ಮಾಡ್ಕೋತೀನಿ. ನೀನು ಏನೇ ತಡಿಬೇಕು ಅಂದ್ಕೊಂಡ್ರು ನಾನಿದಕ್ಕೆ ಒಪ್ಪಲ್ಲ ಎಂದು ಅವಳು ಕಿರುಚಿದಳು. ಓಕೆ, ಹಾಗಾದ್ರೆ ಸರಿ. ನಿನ್ನ ವಿಡಿಯೋವನ್ನ ನಾನು ಇವಾಗಲೇ ಅಪ್ಲೋಡ್ ಮಾಡ್ತೀನಿ ಎಂದು ಅವನು ಮೊಬೈಲ್ ತೆಗೆದುಕೊಳ್ಳಲು ಹೋದ. ಅದಕ್ಕೆ ಗಾಬರಿಯಾದವಳು, ಸರಿ ಸರಿ, ನೀನು ಹೇಳೋದನ್ನ ನಾನು ಮಾಡ್ತೀನಿ, ದಯವಿಟ್ಟು ಏನು ಮಾಡಬೇಡ ಎಂದು ಅವಳು ಕಣ್ಣೀರಿನೊಂದಿಗೆ ಕೈ ಮುಗಿದು ಬೇಡ್ಕೊಂಡ್ಳು. ಸೂಪರ್ ಬೇಬಿ, ಇವಾಗಲೇ ನೀನು ನನ್ನ ದಾರಿಗೆ ಬಂದಿದ್ದೀಯಾ. ಇನ್ನು ನಾನು ಹೇಳೋದನ್ನ ಮಾತ್ರವೇ ನೀನು ಕೇಳ್ತಿರ್ಬೇಕು ಎಂದನು ಅವಳನ್ನ ನೋಡುತ್ತಾ. ನಾಳೆ ಬೆಳಿಗ್ಗೆ ತಾಳಿ ಕಟ್ಟುವ ಸಮಯದಲ್ಲಿ ನೀನು ಇಲ್ಲಿರಬಾರ್ದು. ಇವತ್ತು ನೈಟೇ ನೀನು ಇಲ್ಲಿಂದ ಹೊರಡಬೇಕು. ಎಲ್ಲಿಗೆ ಹೋಗ್ತೀಯೋ ಏನು ಮಾಡ್ತೀಯೋ ನನಗೆ ಗೊತ್ತಿಲ್ಲ. ಅದ್ರ ಬಗ್ಗೆ ನನಗೆ ಚಿಂತೆ ಇಲ್ಲ. ಆದರೆ ಇಲ್ಲಿ ಇರಬಾರ್ದು. ಹೋಗುವುದಕ್ಕೆ ಮುಂಚೆ ನಾನು ಹೇಳುವ ಹಾಗೆ ಲೆಟರ್ ಬರೆದು ಇಟ್ಟು ಹೋಗಬೇಕು. ನನಗೂ ರಾವಣಗೂ ಮದುವೆ ಮಾಡಿಕೊಳ್ಳಲು ಇಷ್ಟವಿಲ್ಲ. ನನ್ನ ಪೋಷಕರು ಮತ್ತು ರಾವಣನ ಒತ್ತಾಯದಿಂದಲೇ ನಾನು ಮದುವೆಗೆ ಒಪ್ಕೊಂಡಿದ್ದೇನೆ. ಆದ್ರಿಂದ ನಾನು ಇಲ್ಲಿಂದ ಹೋಗ್ತಿದ್ದೇನೆ ಅಂತ ನೀನು ನಿನ್ನ ಸ್ವಹಸ್ತದಿಂದ ಲೆಟರ್ ಬರೆದಿಟ್ಟು ಇವತ್ತು ನೈಟ್ ಇಲ್ಲಿಂದ ನೀನು ಹೊರಡಬೇಕು. ಇದರಲ್ಲಿ ನೀನು ಏನಾದರೂ ತಿರುಗು ಮುರುಗು ಮಾಡಿ ತಪ್ಪಿಸ್ಕೊಳ್ಬೇಕು ಅಂತ ಅಂದ್ಕೊಂಡ್ರೆ ಆಮೇಲೆ ಈ ವಿಡಿಯೋನೇ ಮಾತಾಡುತ್ತೆ ಎಂದು ಕೈಯಲ್ಲಿದ್ದ ಮೊಬೈಲನ್ನು ರುದ್ರೇಶ್ ಎತ್ತಿ ತೋರಿಸ್ದ. ಅವನು ಹೇಳಿದ್ದನ್ನ ಕೇಳಿ ಕಣ್ಣೀರು ಹಾಕಿದವಳು ಹಾಗೆಯೇ ತಲೆ ತಗ್ಗಿಸಿ ಮುಖವನ್ನ ಕಾಲುಗಳ ಮಧ್ಯೆ ಊತುಕೊಂಡು ಅಳ್ತಿದ್ಲು. ಅರೆ ಬೇಬಿ, ಏನು ಹೀಗೆ ಅಳ್ತಿದ್ದೀಯಾ? ಇನ್ನೂ ಜೀವನ ಪೂರ್ತಿ ಅಳುವುದಕ್ಕೆ ನಿನ್ನ ಕಣ್ಣೀರನ್ನ ಸ್ಟಾಕ್ ಇಟ್ಕೋ. ಇವಾಗ ನಾನು ಹೇಳಿದ್ದನ್ನ ಮಾತ್ರ ಮಾಡು ಎಂದು ಅವಳನ್ನ ಬೆದರಿಸಿ ಅಲ್ಲಿಂದ ಕಳಿಸ್ದ. ಬೇರೆ ದಾರಿ ಇಲ್ಲದೆ ತನ್ನ ಕುಟುಂಬದವರು ಮತ್ತು ರಾವಣನ ಹೆಸರಿಗೆ ಯಾವುದೇ ಕಳಂಕ ಬರಬಾರ್ದು ಎಂದು ಆ ಮುಗ್ಧ ಹೆಣ್ಣು ತನ್ನ ಮನಸ್ಸನ್ನ ಒಡೆದು ನಿರಾಸೆಗೊಳಿಸಿ ಮದುವೆ ನಡೆಯುವ ಮುಂದಿನ ದಿನದ ರಾತ್ರಿ ಅಲ್ಲಿಂದ ಹೊರಟು ತನ್ನ ಗೆಳತಿಯನ್ನ ಹುಡುಕಿ ವಿದೇಶಕ್ಕೆ ಹಾರ್ಬಿಟ್ಲು. ಅಲ್ಲಿಗೆ ಹೋದವಳು ಹುಚ್ಚು ಹಿಡಿದವಳಂತೆ ಇರಲು ಅವಳ ಸ್ಥಿತಿಯನ್ನ ಕಂಡು ಮೊದಲಿಗೆ ಗಾಬರಿಯಾದಳು ರೋಸ್ಲಿನ್. ಈ ಮಧ್ಯಂತರ ದಿನಗಳೊಳಗೆ ಮಾರ್ಷಲ್ ಹಾಗೂ ರೋಸ್ಲಿನ್ ಇಬ್ಬರಿಗೂ ವಾಸುದೇವನ್ ಮತ್ತು ಆದವಿ ಅವರ ಸಂಪ್ರದಾಯದಂತೆ ಮದುವೆ ಮಾಡಿ ವಿದೇಶಕ್ಕೆ ಕಳುಹಿಸಿಕೊಟ್ಟಿದ್ರು. ಅದಕ್ಕಾಗಿ ದುಃಖದಲ್ಲೂ ತನಗೆ ಬೆಂಬಲವಾಗಿ ನಿಲ್ಲುವ ತನ್ನ ಗೆಳತಿಯನ್ನ ಹುಡುಕಿ ಅವಳು ಇರುವ ಜಾಗಕ್ಕೆ ಹೊರಟು ಹೋಗಿದ್ದಳು ಹರ್ಷಿಕಾ. ಆದರೆ ಅಲ್ಲಿಗೋದ್ಮೇಲೆಯೂ ತಾನು ಅಲ್ಲಿರುವುದನ್ನು ಪೋಷಕರಿಗೆ ತಿಳಿಸಬಾರ್ದು ಎಂದು ಪ್ರೀತಿಯಿಂದ ಅವಳು ಕಟ್ಟುನಿಟ್ಟಾಗಿ ಹೇಳಿದ್ರಿಂದ ಅವಳ ಮಾತನ್ನ ಮೀರಲಾಗದೆ ಸುಮ್ಮನಿದ್ದಳು ಮಾರ್ಷಲ್ ಮತ್ತು ರೋಸ್ಲಿನ್. ರುದ್ರೇಶ್ ಎಲ್ಲವನ್ನು ಹೇಳಿ ಮುಗಿಸಲು ಅವನ ಬಾಯಿಗೆ ಜೋರಾಗಿ ಒಂದು ಗುದ್ದು ಕೊಟ್ಟಿದ್ದನು ಚೈತ್ರನ್. ಆ ಹೊಡೆತಕ್ಕೆ ಬಾಯಿಂದ ರಕ್ತ ಪಟಪಟನೆ ಸುರಿಯಿತು. ಅವನ ಹಲ್ಲುಗಳು ಉದುರಿ ಕೆಳಗೆ ಬಿದ್ದಿತು. ಲೋಫರ್ ನಾಯಿಯೇ, ಒಂದು ಹೆಣ್ಣನ್ನ ಕಾರ್ನರ್ ಮಾಡುವುದಕ್ಕೆ ಎಲ್ಲ ಗಂಡಸರು ಯೂಸ್ ಮಾಡುವ ವಿಷಯ ಶೀಲ ಅನ್ನೋದು ಒಂದೇ ತಾನೆ. ನಿನ್ನನ್ನು ಎತ್ತಿದ್ದು ಒಂದು ಹೆಣ್ಣು ತಾನೆ. ಆ ಯೋಚನೆ ನಿನಗಿದ್ದಿದ್ರೆ ಇವತ್ತು ಹೀಗೆ ಒಂದು ಹೆಣ್ಣಿನ ಜೀವನವನ್ನೇ ನೀನು ನಾಶ ಮಾಡ್ತಿದ್ಯಾ? ಹೇಳೋ ನಾಯಿಯೇ ಎಂದು ಅದಲು ಬದಲಾಗಿ ಸತತವಾಗಿ ಅವನ ಮುಖಕ್ಕೆ ಚೈತ್ರನ್ ಗುದ್ದುತ್ತಿದ್ದ. ವಾಸುದೇವನ್ ಅವನನ್ನ ತಡೆದು, ಚೈತ್ರನ್, ನೀನು ಸ್ವಲ್ಪ ಶಾಂತವಾಗಿರು, ನಾನು ಇವನತ್ರ ಮಾತಾಡಬೇಕು ಎಂದು ರುದ್ರೇಶ್ನನ್ನ ನೋಡುತ್ತಾ ಚೈತ್ರನ್ ಹತ್ತಿರ ಗಂಭೀರವಾಗಿ ಹೇಳಿದ್ರು. ಅವನ ಹತ್ತಿರ ಹೋಗಿ ನಿಂತು, ಯಾವುದಕ್ಕೋಸ್ಕರ ಈಗ ಮಾಡಿದೆ ಎಂದರು ಒಂದೇ ಸಾಲಿನಲ್ಲಿ. ಅವರು ಹೇಳಿದ್ದನ್ನ ಕೇಳಿ ಮೇಲಕ್ಕೆ ನೋಡಿದವನು, ಅದು ಯಾವುದಕ್ಕಂತ ನಿನ್ನ ಮಗಳ ಹತ್ರ ಕೇಳು, ಅವಳೇ ಹೇಳ್ತಾಳೆ ಎಂದನು ಉಡಾಫೆಯಿಂದ. ಬೃಷಿಕಾಳು ಏನು ಮಾತನಾಡದೆ ರುದ್ರೇಶ್ನನ್ನೇ ತೀವ್ರವಾಗಿ ನೋಡುತ್ತಾ ಕೋಪದಿಂದ ನಿಯಂತ್ರಿಸಿಕೊಂಡು ಇದ್ದಳು. ರಾವಣ್ ರುದ್ರೇಶ್ ಹತ್ತಿರ ಹೋದವನು, ನೀನು ಇಷ್ಟೊಂದು ಮಾತಾಡ್ತೀಯಾ? ನಿನ್ನ ಪ್ರಾಣದಂತಹ ಪ್ರೇಯಸಿ ಬಗ್ಗೆ ಪೂರ್ತಿಯಾಗಿ ನೀನು ತಿಳ್ಕೊಂಡಿದ್ದೀಯಾ ಎಂದನು ಆಳವಾದ ಧ್ವನಿಯಲ್ಲಿ. ಅವನು ಹೇಳಿದ್ದನ್ನ ಕೇಳಿ ಅವನನ್ನ ಮೇಲಕ್ಕೆ ನೋಡಿದ ರುದ್ರೇಶ್, ನನ್ನ ಪ್ರೇಯಸಿ ಬಗ್ಗೆ ತಿಳಿದುಕೊಂಡಿರೋದ್ರಿಂದಲೇ ನಿನ್ನ ನೆಮ್ಮದಿಯನ್ನ ನಾಶ ಮಾಡುವುದಕ್ಕಾಗಿ ಇಲ್ಲಿ ಬಂದಿರೋದು. ನನ್ನ ಮಟ್ಟಿಗೆ ನಾನು ಮಾಡಿದ್ದು ತಪ್ಪೇ ಅಲ್ಲ. ನನ್ನ ಮೋನಾಗೆ ನೀವು ಮಾಡೋದಕ್ಕಿಂತ ನಾನು ನಿಮಗೆ ಮಾಡಿದ್ದು ತುಂಬ ಕಡಿಮೆನೆ ಎಂದು ಕೋಪದಿಂದ ರುದ್ರೇಶ್ ಹೇಳ್ತಿದ್ದ. ಚೈತ್ರನ್ ಮತ್ತೆ ಜೋರಾಗಿ ಒಂದು ಕಪಾಳ ಮೋಕ್ಷ ಮಾಡಿದ್ದನು ರುದ್ರೇಶ್ ಕೆನ್ನೆಗೆ. ಧೈರ್ಯವಿರೋ ಗಂಡಸಾಗಿದ್ರೆ ಕೈ ಕಟ್ಟನ್ನ ಬಿಚ್ಚಿಟ್ಟು ಒಡೆಯೋ ನೋಡೋಣ. ಕೈಯನ್ನ ಕಟ್ ಹಾಕೊಡಿದ್ರೆ ನೀನು ಗಂಡ್ಸಾಗ್ಬಿಡ್ತೀಯಾ ಎಂದು ರುದ್ರೇಶ್ ಆಕ್ರೋಶಗೊಳ್ತಿದ್ದ. ಮತ್ತೆ ಅವನನ್ನ ಒಡೆಯಲು ನುಗ್ಗಿದನು ಚೈತ್ರನ್. ಅವನನ್ನ ತಡೆದು ನಿಲ್ಲಿಸಿದ ರಾವಣ್,
ಇರು ಮಿತ್ರ, ನಾವು ಕೆಲವು ವಿಷಯಗಳನ್ನ ಸರ್ ಹತ್ರ ಹೇಳಬೇಕಾಗಿದೆ. ಇವರು ಯಾರ ಮೇಲೆ ಪ್ರಾಣವನ್ನು ಇಟ್ಕೊಂಡಿದ್ದಾರೋ, ಮೋನಾ ಮೋನಾ ಅಂತ ಯಾರನ್ನ ಮುದ್ದಿಸುತ್ತಿದ್ದಾರೋ ಅವಳ ನಿಜವಾದ ಮುಖ ಇವ್ರಿಗೆ ಗೊತ್ತಾದ್ರೆ ಸರ್ ಹೀಗೆ ಮಾತಾಡೋದೇ ಇಲ್ಲ ಎಂದು ರಾವಣನ್ ಪರಿಹಾಸ್ಯವಾಗಿ ರುದ್ರೇಶ್ನನ್ನ ನೋಡುತ್ತಲೇ ಹೇಳ್ದ. ರುದ್ರೇಶ್ ಅವನನ್ನ ಉಡಾಫೆಯಿಂದ ನೋಡುತ್ತಾ ಕುಳಿತಿದ್ದನು. ನಿನ್ನ ಪ್ರಾಣದಂತಹ ಪ್ರೇಯಸಿ ಮೋನ ಒಂದು ಹೆಣ್ಣಿನ ಮಾನದ ಜೊತೆ ಆಟವಾಡಿದ್ದಾಳೆ ಅಂತ ಹೇಳಿದ್ರೆ ನಿನ್ಗೆ ನಂಬಲು ಸಾಧ್ಯವಾ ಎಂದು ರಾವಣನ್ ಅವನನ್ನ ಒತ್ತಿ ನೋಡುತ್ತಲೇ ಕೇಳ್ದ. ಅವನು ಹೇಳಿದ್ದನ್ನ ಕೇಳಿ ಆಘಾತದಿಂದ ಕಣ್ಣುಗಳನ್ನ ಅಗಲಿಸಿದನು ರುದ್ರೇಶ್. ಅವನ ಆಘಾತವೆಲ್ಲ ಕೆಲವು ಕ್ಷಣಗಳು ಮಾತ್ರವೇ ಬಂತು. ಮತ್ತೆ ತನ್ನ ಸ್ವಯಂ ಸ್ಥಿತಿಗೆ ಬಂದವನು ರಾವಣನನ್ನ ಪರಿಹಾಸ್ಯವಾಗಿ ನೋಡುತ್ತಾ, ನೀನ್ ಏನೇ ಹೇಳಿದ್ರು ಅದನ್ನ ಕೇಳಿ ನಂಬೋದಕ್ಕೆ ನಾನು ಏನು ಹುಚ್ಚನಾ? ನೀನ್ ಎಂಥವನು ಅಂತ ನನಗೆ ಚೆನ್ನಾಗಿಯೇ ಗೊತ್ತು. ನಿನ್ನ ತಪ್ಪನ್ನ ಮುಚ್ಚಿ ಮರೆಸೋದಕ್ಕೆ ನನ್ನ ಮೌನ ಮೇಲೆ ನೀನು ತಪ್ಪು ಹೊರೆಯನ್ನ ಹಾಕ್ತಿದ್ದೀಯ ಅಲ್ವಾ? ನೀನು ಏನು ಹೇಳಿದ್ರು ಅದನ್ನ ನಾನು ನಂಬೋದಿಲ್ಲ ಎಂದು ರುದ್ರೇಶ್ ಮಹಾಗರ್ವದಿಂದ ನುಡಿತಿದ್ದ. ಸಾಕು ನಿಲ್ಸೋ, ಅವ್ರ ಬಗ್ಗೆ ಮಾತಾಡೋದಕ್ಕೆ ನಿನಗೆ ಅರ್ಹತೆನೇ ಇಲ್ಲ ಎಂದು ಕೋಪದಿಂದ ಕಿರುಚಿದಳು ಹರ್ಷಿಕಾ. ಅಷ್ಟು ಸಮಯ ಶಾಂತವಾಗಿದ್ದವಳು ರಾವಣನನ್ನ ನಿಂದಿಸುತ್ತಿದ್ದ ರುದ್ರೇಶ್ನ ಮಾತುಗಳಿಂದ ಕೆರಳಿ ಎದ್ದಳು. ರುದ್ರೇಶ್ ಏನು ಹೇಳದೆ ಅವಳನ್ನೇ ತೀವ್ರವಾಗಿ ದಿಟ್ಟಿಸಿ ನೋಡಲು ಅವನಿಗಿಂತ ಉಗ್ರವಾಗಿ ಅವನನ್ನ ದಿಟ್ಟಿಸಿದ ಹರ್ಷಿಕಾ. ಇನ್ನು ಕೂಡ ಆ ಮೋನ ಒಳ್ಳೆಯವಳ ತರಹ ಕತೆ ಬಿಡ್ತಿದ್ದೀಯಾ? ಅವಳು ಎಂಥವಳು ಅಂತ ನಿನಗೆ ಗೊತ್ತಾ? ಎಷ್ಟು ಕೆಟ್ಟ ಬುದ್ಧಿ ಇರೋಳು ಅಂತ ನಿನಗೇನು ಗೊತ್ತು ಎಂದು ಹರ್ಷಿಕಾ ಕೋಪದಿಂದ ಕಿರ್ಚಿದ್ಲು. ವಾಸುದೇವನ್ ಮಗಳ ಹೆಗಲನ್ನ ಮುಟ್ಟಿ ಅವಳನ್ನ ಶಾಂತಗೊಳಿಸಲು ಪ್ರಯತ್ನಿಸಿದ್ರು. ಕೋಪವನ್ನ ಮೊದಲು ಕಡಿಮೆ ಮಾಡು ಹರ್ಷಿ, ಹೀಗೆ ಎಮೋಷನಲ್ ಆಗಿ ಮಾತಾಡೋದ್ರಿಂದ ನಿನ್ ಹೆಲ್ತ್ ಮಾತ್ರವೇ ಹಾಳಾಗುತ್ತೆ. ಅದಕ್ಕೆ ಸ್ವಲ್ಪ ಶಾಂತವಾಗು ಎಂದು ವಾಸುದೇವನ್ ಹೇಳಿದ್ರು. ಬಿಡಿ ಅಪ್ಪ, ಇದಕ್ ಮೇಲೆಯೂ ನಾನು ಶಾಂತವಾಗಿದ್ದು ಏನು ಬದಲಾಗಲ್ಲ. ಇವನೇನೋ ಆ ಮೊನಾಲಿ ಒಳ್ಳೆಯವಳ ತರಹ ಅವಳಿಗಾಗಿ ನನ್ನ ಜೀವನವನ್ನೇ ನಾಶ ಮಾಡಿದ್ದಾನೆ. ಸಾಯುವಾಗ ಕೂಡ ಅವಳಿಗೆ ಒಳ್ಳೆಯ ಬುದ್ಧಿ ಬಂತ ನೋಡಿ, ನನ್ನ ಜೀವನವನ್ನೇ ನಾಶ ಮಾಡಬೇಕು ಅಂತ ತಾನೆ ಅವಳು ಅಂದ್ಕೊಂಡಿದ್ದಾಳೆ. ಅವಳೆಲ್ಲ ಒಂದು ಹೆಣ್ಣ ಎಂದು ಹರ್ಷಿಕಾ ಮೊನಾಲಿಯನ್ನ ನೆನೆದು ಕೋಪದಿಂದ ಹೇಳಿದ್ಲು. ಹೇಯ್ ನಿಲ್ಸೆ, ನನ್ನ ಮೊನಾಲಿ ಬಗ್ಗೆ ಮಾತಾಡೋದಿಕ್ಕೆ ನಿನ್ಗೆ ಅರ್ಹತೆನೇ ಇಲ್ಲ. ಎಲ್ಲರೂ ಸೇರಿ ಅವಳ ಜೀವನ ನಾಶ ಮಾಡಿ ಅವಳನ್ನು ಕೊಂದುಬಿಟ್ಟು ಇವಾಗ ಒಬ್ಬೊಬ್ಬರಾಗಿ ಡೈಲಾಗ್ ಬಿಡ್ತಿದ್ದೀರಾ ಎಂದು ರುದ್ರೇಶ್ ಕಿರ್ಚಿದ. ನಾವ್ಯಾಕೆ ಅವಳನ್ನು ಕೊಲ್ಲಬೇಕು? ಅವಳೇ ತಾನೆ ನನ್ನನ್ನು ಕೊಲ್ಲಲು ನೋಡಿದ್ದು ಎಂದು ಹರ್ಷಿಕಾ ಆಕ್ರೋಶದಿಂದ ಕಿರುಚಿದಳು. ಹರ್ಷಿಕಾ, ನೀನು ಒಂದು ನಿಮಿಷ ಶಾಂತವಾಗಿರು, ನಾನೇ ನೋಡ್ಕೋತೀನಿ ಎಂದು ರಾವಣನ್ ಹೇಳ್ದ. ಏನಿವ್ನು ಎಂದು ಹರ್ಷಿಕಾ ಏನು ಹೇಳಲು ಬಂದ್ಲು. ನೀನು ಶಾಂತವಾಗಿರು ಅಂತ ಹೇಳ್ದೆ ಅಲ್ವಾ ಎಂದನು ರಾವಣನ್ ತೀವ್ರವಾದ ಧ್ವನಿಯಲ್ಲಿ. ಅದಕ್ ಮೇಲೆ ಏನು ಮಾತನಾಡದೆ ಹರ್ಷಿಕಾ ಶಾಂತವಾಗ್ಬಿಟ್ಲು. ರುದ್ರೇಶನ ಕಡೆಗೆ ತನ್ನ ನೋಟವನ್ನ ತಿರುಗಿಸಿದ ರಾವಣ್, ನೀನು ಮೂರ್ಖ ಅಂತ ನನಗೆ ಗೊತ್ತು, ಆದ್ರೆ ಇಷ್ಟೊಂದು ಅಪ್ಪಟ ಮೂರ್ಖತನನಾಗಿರ್ತೀಯ ಅಂತ ನಾನು ಅಂದ್ಕೊಂಡೇ ನೋಡಿರ್ಲಿಲ್ಲ ಎಂದು ರಾವಣನ್ ಹಾಸ್ಯವಾಗಿ ಅವನನ್ನ ನೋಡಿ ಹೇಳ್ದ. ಹಲ್ಲುಗಳನ್ನ ಕಡಿದು ಅವನನ್ನ ದಿಟ್ಟಿಸಿದನು ರುದ್ರೇಶ್. ಏನೋ ನೀನು ಅವಳು ಒಳ್ಳೆಯವಳು ಒಳ್ಳೆಯವಳು ಅಂತ ಈ ತರಹ ಜಿಗಿತಿದೀಯಲ್ಲ, ಅವಳೇ ತಾನೇ ಒಂದು ಜೀವವನ್ನ ತೆಗೆಯಲು ನೋಡಿದ್ದು, ಅದು ಗೊತ್ತಾ ನಿನಗೆ ಎಂದನು ರಾವಣನ್ ಅವನನ್ನ ತೀವ್ರವಾಗಿ ನೋಡುತ್ತಾ. ರುದ್ರೇಶ್ಗೆ ಮತ್ತೆ ಮತ್ತೆ ರಾವಣ್ ಮೊನಾಲಿ ಕೆಟ್ಟವಳು ಎಂದು ಹೇಳುವುದು ಇಷ್ಟವಾಗದೆ ಹೋಯಿತು. ಸುಮ್ಮನೆ ಅವಳ ಬಗ್ಗೆ ತಪ್ಪಾಗಿ ಮಾತಾಡಬೇಡ. ಅವಳ ಬಗ್ಗೆ ದೋಷ ಹೇಳ್ತಿದೀಯಲ್ಲ, ಅದಕ್ಕೇನಾದ್ರೂ ನಿನ್ನ ಹತ್ರ ಆಧಾರ ಇದೆಯಾ? ಒಬ್ಬೊಬ್ಬರಾಗಿ ಸತ್ತು ಹೋದವಳ ಬಗ್ಗೆ ಈಗ ಅಪಪ್ರಚಾರ ಮಾಡ್ತಿದ್ದೀರಲ್ಲ ಎಂದು ರುದ್ರೇಶ್ ಕಿರುಚಿದ. ಅವನ ಕೆನ್ನೆಗೆ ಜೋರಾಗಿ ಒಂದು ಏಟು ಇಟ್ಟನು ರಾವಣ್. ಅದರಲ್ಲಿ ರುದ್ರೇಶನ ಬಾಯಿ ಮುಚ್ಕೊಳ್ಳಲು ಶಬ್ದ ಹೊರಗೆ ಬಂದ್ರೆ ಕುತ್ತಿಗೆ ಕುಯ್ದು ಬಿಡ್ತೀನಿ, ಮೊದಲು ಬಾಯಿ ಮುಚ್ಚೋ ಎಂದನು ಗರ್ಜನೆಯಾಗಿ. ಅದಕ್ಕೆ ಮೇಲೆ ರುದ್ರೇಶ್ ಏನು ಮಾತನಾಡದೆ ಹೋದ. ಚೈತ್ರನ ಕಡೆಗೆ ತಿರುಗಿದವನು ಕೈಯನ್ನ ಚಾಚಿದ. ಅವನ ಕೈಗೆ ತನ್ನ ಮೊಬೈಲನ್ನು ಕೊಟ್ಟನು ಚೈತ್ರನ್. ಅವನ ಮೊಬೈಲನ್ನು ಪಡೆದವನು ಅದರಲ್ಲಿ ಇದ್ದ ವಿಡಿಯೋವನ್ನ ಪ್ಲೇ ಮಾಡಿ ರುದ್ರೇಶನ ಮುಂದೆ ತೋರಿಸ್ದ. ಅದನ್ನ ನೋಡಿ ಆಘಾತಗೊಂಡು ಹೋದನು ರುದ್ರೇಶ್. ಅದರಲ್ಲಿ ಅಂದು ಮೊನಾಲಿ ಹರ್ಷಿಕಾಳನ್ನ ಕೊಲ್ಲುವುದಕ್ಕೋಸ್ಕರ ಅವಳು ಇದ್ದ ಕೋಣೆಯಲ್ಲಿ ಬೆಂಕಿಯನ್ನು ಹಚ್ಚುತ್ತಿದ್ದ ವಿಡಿಯೋ ಓಡುತ್ತಿತ್ತು. ಅದನ್ನ ಕಂಡು ತನ್ನ ಕಣ್ಣುಗಳಲ್ಲೇ ನಂಬಲು ಸಾಧ್ಯವಾಗದೆ ಹೋಯಿತು. ಕಣ್ಣುಗಳನ್ನ ಅಗಲಿಸಿ ಅದನ್ನ ನೋಡಿದನು ರುದ್ರೇಶ್. ಅವನ ಆಘಾತಗೊಂಡ ಮುಖವನ್ನ ಕಂಡು ಅವನನ್ನ ಕೇಲಿಯಾಗಿ ನೋಡಿದ ರಾವಣನ್. ಇದಕ್ಕೆ ಹೀಗೆ ರಿಯಾಕ್ಷನ್ ಕೊಟ್ರೆ ಹೇಗ್ ತಮ್ಮ ಎಂದು ರಾವಣನ್ ಗೇಲಿಯಾಗಿ ನುಡಿದ.
ರುದ್ರೇಶನ ನೋಟ ಇನ್ನು ಆ ವಿಡಿಯೋದಲ್ಲಿಯೇ ನಿಲ್ಲಿಸಿತ್ತು. ಅದರಲ್ಲಿ ಇದ್ದ ಮೋನಾಳ ಮುಖವನ್ನ ನೋಡುವಾಗ ಅವಳು ಹರ್ಷಿಕಾಳ ಮೇಲೆ ಎಷ್ಟು ದ್ವೇಷದಲ್ಲಿದ್ದಾಳೆ ಎಂಬುದು ರುದ್ರೇಶ್ಗೆ ಚೆನ್ನಾಗಿ ತಿಳಿದು ಹೋಯಿತು. ಇವಾಗ ರುದ್ರೇಶ್ನಿಂದ ಯಾವುದೇ ಉತ್ತರ ಬಾರದೆ ಹೋಯಿತು. ಇನ್ನೊಂದು ವಿಷಯ ಹೇಳ ಎಂದನು ರಾವಣನ್ ರುದ್ರೇಶ್ನನ್ನ ನೋಡುತ್ತಾ. ಈ ಬಾರಿ ಯಾವುದೇ ಗದ್ದಲ ಇಲ್ಲದೆ ಅವನನ್ನ ಮೇಲಕ್ಕೆ ಶಾಂತವಾಗಿ ನೋಡ್ದ. ಅಂದು ಕಾಲೇಜ್ನಲ್ಲಿ ನಡೆದ ಕಲ್ಚರಲ್ ಪ್ರೋಗ್ರಾಂನಲ್ಲಿ ಹರ್ಷಿಕಾಳ ಡ್ರೆಸ್ ಹರಿದಿದ್ದು ಮೋನಾಳ ಕೆಲಸವೇ ತಾನೆ ಎಂದನು ರಾವಣನ್. ಅದನ್ನ ಕೇಳಿ ಮತ್ತಷ್ಟು ಆಘಾತಗೊಂಡು ಹೋದ ರುದ್ರೇಶ್. ಇಲ್ಲ ಇಲ್ಲ, ನನ್ನ ಮೋನ ಹಾಗೆಲ್ಲ ಮಾಡಿರಲ್ಲ. ಅವಳಷ್ಟೊಂದು ಕೆಟ್ಟವಳಲ್ಲ. ಅದು ಒಂದು ಹೆಣ್ಣಿನ ಮಾನದ ಜೊತೆ ಆಟವಾಡುವಷ್ಟರ ಮಟ್ಟಿಗೆ ಅವಳು ತಪ್ಪಾದವಳಲ್ಲ ಎಂದು ರುದ್ರೇಶ್ ಕೋಪದಿಂದ ಕಿರ್ತಾ ಇದ್ದ. ಓ ಹೌದಾ, ಹಾಗಾದ್ರೆ ಆಧಾರದೊಂದಿಗೆ ನಾನೇ ನಿನಗೆಲ್ಲವನ್ನ ಸಾಬೀತುಪಡಿಸ್ತೀನಿ. ನಿನ್ನ ಹತ್ರ ನಿಜವನ್ನ ಸಾಬೀತುಪಡಿಸ್ಬೇಕಾದ ಅಗತ್ಯ ನನಗಿಲ್ಲ. ಆದರೂ ಇವಾಗ ಸನ್ನಿವೇಶ ಹಾಗೆ ಒದಗಿ ಬಂದಿರೋದ್ರಿಂದ ಇದನ್ನು ನಾನು ಮಾಡಲೇಬೇಕಾಗಿದೆ ಎಂದವನು ತನ್ನ ಗಾರ್ಡ್ಸ್ಗಳ ಕಡೆಗೆ ತಿರುಗಿ ಕಣ್ಸನ್ನೆ ಮಾಡ್ದ. ಒಬ್ಬ ಹೆಣ್ಣನ್ನ ಕರ್ಕೊಂಡು ಮನೆಯೊಳಗೆ ಪ್ರವೇಶಿಸಿದ್ರು ಅವರು. ಅಲ್ಲಿದ್ದ ಹೆಣ್ಣನ್ನ ಅರ್ಥವಾಗದೆ ಎಲ್ಲರೂ ನೋಡಲು ಹರ್ಷಿಕಾಗೆ ಅವಳನ್ನ ನೋಡುವಾಗ ಎಲ್ಲೋ ಅವಳನ್ನ ನೋಡಿದ ನೆನಪು ಬಂದಿತು. ಹರ್ಷಿಕಾಳ ಕಡೆಗೆ ತಿರುಗಿ, ಏನ್ ಹರ್ಷಿಕಾ, ಇವಳನ್ನ ಎಲ್ಲೋ ನೋಡಿದಾಗೆ ನಿನಗೆ ನೆನಪಿದೆ ತಾನೆ ಎಂದು ರಾವಣನ್ ಒತ್ತಿ ಕೇಳಿದ. ತನ್ನ ಮನಸ್ಸಿನಲ್ಲಿ ಇರುವುದನ್ನ ಹಾಗೆಯೇ ಹೇಳುವ ರಾವಣನನ್ನ ಕಣ್ಣುಗಳನ್ನ ಅಗಲಿಸಿ ನೋಡಿದವಳು ಹೌದು ಎನ್ನುವ ರೀತಿಯಲ್ಲಿ ತಲೆಯಾಡಿಸಿದಳು. ಇವಳು ಬೇರೆ ಯಾರೂ ಅಲ್ಲ, ಅಂದು ನಿನ್ನ ಡ್ರೆಸ್ ಹರ್ದ್ಲಲ್ಲ ಇವಳೆ ಎಂದನು ರಾವಣನ್ ಕೋಪವನ್ನ ಒಳಗೊಂಡ ಧ್ವನಿಯಲ್ಲಿ. ಅದರಲ್ಲಿ ಹರ್ಷಿಕಾಳೊಂದಿಗೆ ಸೇರಿ ಇತರರು ಕೂಡ ಆಘಾತಗೊಂಡು ಹೋದರು. ಬೃಷಿಕಾಳು ನಡೆಯುವ ಎಲ್ಲವನ್ನ ಕೈಕಟ್ಟಿಕೊಂಡು ಶಾಂತವಾಗಿ ನೋಡುತ್ತಿದ್ದಳೆ ವಿನಃ ಬೇರೆ ಏನು ಬಾಯಿ ತೆರೆದು ಮಾತನಾಡಲೇ ಇಲ್ಲ. ಅವಳ ಶಾಂತತೆಯನ್ನ ಹೇಗೆ ತೆಗೆದುಕೊಳ್ಳುವುದು ಎಂದು ತಿಳಿಯದೆ ಒಂದು ಕಡೆ ಯೋಚಿಸಿದರೂ ಆಮೇಲೆ ಅವಳ ಹತ್ತಿರ ಮಾತನಾಡಿಕೊಳ್ಳಬಹುದು ಎಂದು ಶಾಂತವಾಗಿ ಇತರ ನಿಜಗಳು ಹೊರಗೆ ತರುವ ಉದ್ದೇಶದಲ್ಲಿ ಇದ್ದು ಬಿಟ್ಟನು. ಆದರೆ ಅವಳ ಶಾಂತತೆ ಇನ್ನು ಸ್ವಲ್ಪ ಸಮಯದಲ್ಲಿ ಭೂಕಂಪವನ್ನ ತರಲಿದೆ ಎಂದು ಅವನಿಗೆ ಮಾತ್ರವಲ್ಲ, ಅಲ್ಲಿದ್ದ ಯಾರಿಗಾಗ್ಲಿ ತಿಳಿಯದೆ ಹೋಯಿತು. ಹರ್ಷಿಕಾ ಇನ್ನು ಆಘಾತದಲ್ಲಿಯೇ ಹಾಗೆಯೇ ನಿಂತಿರಲು ತಿರುಗಿ ಆ ಹೆಣ್ಣಿನ ಕಡೆಗೆ ನೋಡಿದ ರಾವಣ. ಹೇಳು, ನಿಜವನ್ನ ಹೇಳು, ಅಂದು ಏನಾಯಿತೋ ಎಲ್ಲವನ್ನ ಒಂದು ಬಿಡದೆ ಹೇಳು ಎಂದು ಅವನು ಸಿಂಹದಂತೆ ಗರ್ಜಿಸಿದ. ಅದಕ್ಕೆ ನಡುಗಿ ಹೋದ ಆ ಹೆಣ್ಣು, ಎಲ್ಲರೂ ನನ್ನನ್ನು ಮೊದಲಿಗೆ ಕ್ಷಮಿಸಿಬಿಡಿ. ನಾನೇ ಒಂದು ಹೆಣ್ಣಾಗಿದ್ಕೊಂಡು ಹರ್ಷಿಕಾಗೆ ಹೀಗೆ ದೊಡ್ಡ ತಪ್ಪನ್ನು ನಾನು ಮಾಡಲೇಬಾರ್ದಿತ್ತು. ಅಂದು ನಡೆದ ಕಲ್ಚರಲ್ ಪ್ರೋಗ್ರಾಂನಲ್ಲಿ ಮೊನಾಲಿ ಹೇಳಿಬಿಟ್ಟು ತಾನೇ ನಾನು ಹರ್ಷಿಕಾಳನ್ನ ಡ್ರೆಸ್ಸನ್ನು ಹರಿದೆ. ಅದಕ್ಕೆ ಕಾರಣ ಹರ್ಷಿಕಾ ಸ್ಟೇಜ್ ಹತ್ತಿ ಯಾವುದೇ ಪ್ರೋಗ್ರಾಮನ್ನು ಮುನ್ನಡೆಸಬಾರ್ದು ಎನ್ನುವುದಕ್ಕಾಗಿ ಮಾತ್ರವೇ. ಅದು ಆ ಮೊನಾಲಿ ಆ ಪ್ರೋಗ್ರಾಮನ್ನು ಮುಂಚೂಣಿಯಲ್ಲಿ ನಿಂತು ನಡೆಸಬೇಕು ಎನ್ನುವ ಒಂದೇ ಕಾರಣಕ್ಕಾಗಿ ಹರ್ಷಿಕಾಳ ಡ್ರೆಸ್ ಹರಿಯಲು ಹೇಳಿದಳು. ಇದರಲ್ಲಿ ಡೈರೆಕ್ಟಾಗಿ ಅವಳೇ ಇನ್ವಾಲ್ವ್ ಆಗಿದ್ರೆ ಏನಾದರೂ ತೊಂದರೆ ಬರುತ್ತೆ ಅಂತ ನನ್ನ ಹತ್ರ ಹಣವನ್ನು ಕೊಟ್ಟು ಇದನ್ನು ಮಾಡಲು ಹೇಳಿದ್ಲು. ನನಗೂ ಆಗ ಹಣದ ಮೇಲಿದ್ದ ಆಸೆಯಿಂದ ಅವಳು ಹೇಳಿದ್ದನ್ನು ಮಾಡಿಬಿಟ್ಟೆ. ದಯವಿಟ್ಟು ನನ್ನನ್ನು ಎಲ್ಲರೂ ಕ್ಷಮಿಸಿಬಿಡಿ ಎಂದು ಆ ಹೆಣ್ಣು ಕೈ ಮುಗಿದು ಕಣ್ಣೀರಿನೊಂದಿಗೆ ಹೇಳಿದ್ಲು. ರುದ್ರೇಶ್ಗೆ ಅವಳು ಹೇಳಿದ್ದನ್ನು ಕೇಳುತ್ತಾ ಕೇಳುತ್ತಾ ಪ್ರಪಂಚವೇ ಕತ್ತಲಾಗೋಯ್ತು. ಆದವಿಯೋ ಕೋಪವನ್ನ ಆ ಹೆಣ್ಣಿನ ಹತ್ತಿರ ಹೋದವರು ಅವಳ ಕೆನ್ನೆಗೆ ಜೋರಾಗಿ ಒಂದು ಏಟು ಕೊಟ್ಟರು. ನೀನು ಒಂದು ಹೆಣ್ಣು ತಾನೆ, ನಿನಗೆಲ್ಲ ಹೀಗೆ ಮಾಡುವುದಕ್ಕೆ ಸ್ವಲ್ಪ ಕೂಡ ಅಸಹ್ಯವಾಗ್ಲಿಲ್ವಾ? ಹಣ ಕೊಟ್ರೆ ಏನು ಬೇಕಾದರೂ ಮಾಡಿಬಿಡ್ತೀಯಾ ಎಂದು ಮತ್ತೆ ಅವಳನ್ನು ಆದವಿ ಆ ಹೆಣ್ಣನ್ನು ಹೊಡೆಯಲು ಹೋದ್ಲು. ವಾಸುದೇವಂತನ ಹೆಂಡತಿಯನ್ನ ತಡೆದವರು, ಬಿಡು ಅದು, ಇವಾಗ ಈ ಹೆಣ್ಣನ್ನು ಹೊಡೆಯೋದ್ರಿಂದ ನಡೆದ ತಪ್ಪು ಏನು ಸರಿ ಆಗ್ಬಿಡಲ್ಲ, ಬಿಟ್ಟಾಕು ಎಂದು ಅವಳನ್ನು ಸಮಾಧಾನ ಪಡಿಸಿದ್ರು. ಆ ಹೆಣ್ಣನ್ನು ಅಲ್ಲಿಂದ ಹೋಗುವಂತೆ ಸನ್ನೆ ಮಾಡ್ದ. ಮತ್ತೆ ಒಂದು ಬಾರಿ ಎಲ್ಲರಲ್ಲೂ ಕ್ಷಮೆ ಕೇಳಿಬಿಟ್ಟು ಅಲ್ಲಿಂದ ಸರಿದು ಹೋದ್ಲು ಅವಳು. ಇವಾಗ ಎಲ್ಲರ ನೋಟವು ರುದ್ರೇಶ್ನ ಕಡೆಗೆ ತಿರುಗಿತು. ಯಾರಿಗಾಗಿ ನೀನು ಇಷ್ಟೊಂದು ಮಾಡಿದ್ಯೋ ಅವಳು ಎಂಥವಳು ಅಂತ ತಿಳಿದುಕೊಂಡ್ಯಾ ಎನ್ನುವ ಹಾಗೆ ಎಲ್ಲರೂ ಅವನನ್ನು ನೋಡಲು ರುದ್ರೇಶ್ ನೆಲವನ್ನ ದಿಟ್ಟಿಸಿ ಕುಳಿತಿದ್ದನು. ಮಿತ್ರ ಎಂದು ರಾವಣನ್ ಚೈತ್ರನನ್ನ ಕರೆಯಲು ಅವನ ಧ್ವನಿಯ ಮುಂದೆ ಬಂದು ನಿಂತನು ಚೈತ್ರನ್. ಅವನ ಕಟ್ಟನ್ನ ಹಾಕಿರುವ ಕಟ್ಟುಗಳನ್ನೆಲ್ಲವನ್ನ ಬಿಚ್ಚಿಬಿಡು ಎಂದು ರಾವಣನ್ ಹೇಳ್ದ. ಅವನ ಮಾತನ್ನು ಮೀರದೆ
ರುದ್ರೇಶ್ ನನ್ನ ಮುಖ ಗಂಟಿಕ್ಕಿ ನೋಡುತ್ತಲೇ ಅವನ ಕಟ್ಟುಗಳನ್ನೆಲ್ಲ ಬಿಚ್ಚಿಬಿಟ್ಟನು. ಇಷ್ಟೊಂದು ಸಮಯ ಸೀರುತ್ತಿದ್ದ ರುದ್ರೇಶ್ ಇವಾಗ ಕೈ ಕಟ್ಕೊಂಡು ಬೆಚ್ಚಿದ ಮೇಲೆಯೂ ನೆಲವನ್ನು ದಿಟ್ಟಿಸಿ ಕುಳಿತಿದ್ದ. ಇವಾಗ ನೀನು ಏನು ಮಾಡಲಿದ್ದೀಯಾ? ನೀನು ಮಾಡಿದ್ದು ಎಷ್ಟು ದೊಡ್ಡ ತಪ್ಪು ಅಂತ ನಿನಗೆ ತಿಳಿಯುತ್ತಿದೆಯಾ? ಯಾವುದು ನಿಜ ಯಾವುದು ಸುಳ್ಳು ಅಂತ ಕೂಡ ತಿಳಿದುಕೊಳ್ಳದೆ ಅನ್ಯಾಯವಾಗಿ ಒಂದು ಹೆಣ್ಣಿನ ಜೀವನವನ್ನು ನೀನು ನಾಶ ಮಾಡಿದ್ದೀಯಾ. ಇವಾಗ ನನ್ನ ಮಗಳಿಗೆ ಏನು ಉತ್ತರ ಹೇಳಲಿದ್ದೀಯಾ ಎಂದು ವಾಸುದೇವನ್ ಕೋಪದಿಂದ ಕಿರುಚಿದ್ರು. ನಿಮ್ಮ ಮಗಳಿಗೆ ನಾನು ಏನೂ ಮಾಡಲಿಲ್ಲ ಸರ್ ಎಂದನು ಶಾಂತವಾದ ಧ್ವನಿಯಲ್ಲಿ ರುದ್ರೇಶ್. ಮುಂದುವರಿಯುವುದು ಮುಂದಿನ ಭಾಗದಲ್ಲಿ. ಕತೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಆಗಿ. ಪ್ಲೀಸ್ ಹೀಗೆ ಸಪೋರ್ಟ್ ಕೂಡ ಮಾಡ್ತಾ ಇರಿ. ಥ್ಯಾಂಕ್ ಯು.